ಸೊ ಸಿದ್ದರಾಮಯ್ಯನವರ ಆಪ್ತೇಷ್ಟರು ಇದ್ದಾರೆ. ಈಗ ಆ ಪಟ್ಟಿಯಲ್ಲಿರುವ ಕೆಲವರ ಹೆಸರನ್ನ ಸಿದ್ದರಾಮಯ್ಯನವರು ಕೈಬಿಟ್ಟಿದ್ದಾರೆ. ಯಾವುದದು ಪಟ್ಟಿ? ಹೇಗಿದ್ರು ಮಂತ್ರಿ ಆಗೇ ಆಗ್ತಾರೆ ಅಂತ ಕೆಲವು ಹೆಸರನ್ನ ಸೇರಿಸದೆ ಸಿದ್ದರಾಮಯ್ಯನವರು ಜಾಣ ನಡೆಯನ್ನ ತೋರಿಸಿದ್ದಾರೆ. ಹೈಕಮಾಂಡ್ ಪಟ್ಟಿಯಲ್ಲಿರುವ ಪ್ರಮುಖರು ಯಾರು ಹಾಗಿದ್ದಾಗ ಯಾರನ್ನ ಹೈಕಮಾಂಡ್ ಪಟ್ಟಿಯಲ್ಲಿ ಇಟ್ಕೊಂಡಿದೆ ಅದನ್ನು ಸಿದ್ದರಾಮಯ್ಯನವರು ಕೈಬಿಟ್ಟಿದ್ದಾರೆ ಅಂತಂದರೆ KJ ಜಾರ್ಜ್ ಸರ್ವಜ್ಞನಗರ ಕ್ಷೇತ್ರದ ಶಾಸಕರು ಕ್ರಿಶ್ಚಿಯನ್ ಸಮುದಾಯದಿಂದ ಸ್ಪರ್ಧಿಸ್ತಾರೆ. ಸೊ ಅವರಿಗೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಅದರಲ್ಲೂ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಅವ್ರಿಗೊಂದು ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ಗೆ ಆತ್ಮೀಯರು. ಮಗದೊಂದು ಕಡೆಗೆ ಪರಮೇಶ್ವರ್, ಡಾಕ್ಟರ್ G ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರದ ಶಾಸಕರು, ಅವರು ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಸೊ ಈಗ ಅವರಿಗೊಂದು ಅವಕಾಶ ಹೈಕಮಾಂಡೇ ಕೊಡುತ್ತೆ. MB ಪಾಟೀಲ್ ಅವ್ರಿಗೂ ಕೂಡ ಹೈಕಮಾಂಡೇ ಕೊಡುತ್ತೆ. ಬಬಲೇಶ್ವರ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯ, ಸೊ ಇವರೆಲ್ಲ ಟಾಪ್ ಲೀಡರ್ಸ್. ಹಾಗಾಗಿ 3 ಜನರ ಹೆಸರು ನಾನೇ ಹಾಕಲಿ, ಅದರ ಬದಲಾಗಿ ಇನ್ನು 3 ಅವರಿಗೆ ಬೇರೆ ಅವಕಾಶವನ್ನು ಮಾಡಿಕೊಡೋಣ ಅಂತ ಲೆಕ್ಕಾಚಾರ. ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲ್ಯಾನನ್ನು, ಹೊಸ ಗೇಮ್ ಪ್ಲ್ಯಾನನ್ನು ಇದರಲ್ಲಿ ಇಟ್ಕೊಂಡಿದ್ದಾರೆ. ಸಿಗಲಿ, ನನ್ನ ಜೊತೆಗಿರುವಂಥವ್ರು ತುಂಬ ಜನಕ್ಕೆ ಸಿಗಲಿ, ಇವರೆಲ್ಲ ಜೊತೆಗಿರೋರು ಇದ್ದಾರೆ, ಅವ್ರಿಗೆ ಹೈಕಮಾಂಡೇ ಸೀಟ್ ಕೊಡುತ್ತೆ, ನಾನು ಯಾಕೆ ಮತ್ತೆ ಇವ್ರದ್ದೇ ಹೆಸರು ಹಾಕಬೇಕು, ನಾನು ಬೇರೆದವ್ರ ಹೆಸರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇನ್ನುಳಿದಂಥ ಆತ್ಮೀಯವಾಗಿರುವಂಥವರ ಹೆಸರನ್ನು ಮಾನ್ಯ ಸಿದ್ದರಾಮಯ್ಯನವರು ಹಾಕಿದ್ದಾರೆ. ಸೊ ಹಾಗಾಗಿ ಅದು ಒಂದು ದೊಡ್ಡ ತಲೆನೋವಾಗಿದೆ. ಈಗ ಹೇಗೆ ಯಾರಿಗೆ ಅವಕಾಶ ಕೊಡಬೇಕು, ಏನು ಅವಕಾಶ ಕೊಡಬೇಕು ಅಂತ ಹೇಳಿ. ಸೊ ಹೈಕಮಾಂಡ್ ಪಟ್ಟಿಯಲ್ಲಿ ಈಗ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ನಿಮಗೊಂದು ಕ್ಲಾರಿಟಿ ಸಿಗ್ತಾ ಇದೆ. ಈ ಕಡೆಗೆ ಸಿದ್ದರಾಮಯ್ಯನವರು ಕೊಟ್ಟಂಥ ಪಟ್ಟಿಯ ಕ್ಲಾರಿಟಿ ಸಿಗ್ತಾ ಇದೆ. DK ಶಿವಕುಮಾರ್ ಅವರ ಪಟ್ಟಿ ಎಲ್ಲಿದೆ? DK ಶಿವಕುಮಾರ್ ಪಟ್ಟಿಯಲ್ಲಿರುವಂಥವ್ರಿಗೆ ಅವಕಾಶ ಸಿಗುತ್ತಾ, ಸಿಗಲ್ವಾ? ಅದು ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ? ಈಗ ಲೆಕ್ಕಾಚಾರ ಹೈಕಮಾಂಡದೇ 3 ಆದರೆ ಸಿದ್ದರಾಮಯ್ಯನವ್ರದ್ದೇ 9 ಇದೆ. 9ಕ್ಕೆ ಸಿದ್ದರಾಮಯ್ಯನವ್ರು ಹೇಳಿದವ್ರನ್ನ ಮಂತ್ರಿ ಮಾಡಿಬಿಡ್ತಾರಾ? ಸೊ ಲೆಕ್ಕಾಚಾರಗಳು ಈಗ ಹೈಕಮಾಂಡ್ನ ಬಳಿ ಇದೆ. ಯಾವ ರೀತಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ.